ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬಂದ್ಬಿಡ್ತು. ಇನ್ನೇನು 2-3 ದಿನ ಇದೆ ಅಷ್ಟೇ. ಮನೆಯ ಹಬ್ಬ ಅಂತಂದ್ರೆ ಕ್ಲೀನಿಂಗ್ ಅನ್ನೋದು ತುಂಬಾನೇ ಇರುತ್ತಲ್ವಾ. ಮನೆಗಳು ಕ್ಲೀನ್ ಮಾಡೋದು, ಪಾತ್ರೆ ಸಾಮಾನುಗಳು ಎಲ್ಲಿರೋದು ಕೂಡ ತೊಳೆದು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಂಥದ್ದು ತುಂಬಾನೇ ಹೆವಿ ಆಗಿರುತ್ತೆ. ಸೊ ನಂದಂತೂ ಈ ಸಲ ತುಂಬಾನೇ ಲೇಟ್ ಆಗಿಬಿಡ್ತು ಮನೆಗಳು ಕ್ಲೀನ್ ಮಾಡೋದಕ್ಕೆ. ಸಾಟರ್ಡೆ ಸಂಡೇ ನನಗೆ ಮದುವೆ ಒಂದಿತ್ತು, ಹಾಗಾಗಿ ಊರಿಗೆ ಹೋಗಿದ್ದೆ. ಹಾಗಾಗಿ ಬಂದ ಮೇಲೆ ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ಆಗೋಯ್ತು. ಅದ್ರ ಜೊತೆಗೆ ಸ್ವಲ್ಪ ಕೋಲ್ಡು ಕೆಮ್ಮು ಕೂಡ ಜಾಸ್ತಿನೇ ಆಗಿಬಿಟ್ಟಿದೆ. ನೆಗಡಿ ಅಂತೂ ಊರಿಂದ ಬಂದಮೇಲೆ ಹಿಂದೆನೇ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಬಿಟ್ಟೆ, ಟೈಮ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಈಗ ಮೊದಲೇ ಕೆಮ್ಮು ನೆಗಡಿ ಇದ್ದಿದ್ದರಿಂದ ಇನ್ನೂ ಜಾಸ್ತಿ ಆಗೋಗ್ಬಿಟ್ಟಿದೆ. 1 ವೀಕಿಂದ ನಾನು ಮಾತ್ರೆಗಳು ತಿಂತಾನೆ ಇದ್ದೀನಿ, ಆದರೂ ಕೂಡ ಕಂಟ್ರೋಲ್ಗೆ ಹೋಗ್ತಾ ಇಲ್ಲ ಅದು. ಆ ರೀತಿ ಆಗಿಬಿಟ್ಟಿದೆ. ಸೊ ಸಿಂಪಲ್ ಆಗಿ ಒಂದು ಮದುವೆ ಒಂದಿತ್ತು ನಮ್ಮ ರಿಲೇಟಿವ್ಸ್ದೆ ಊರಲ್ಲಿ. ಮದುವೆಗೆ ಹೋಗಿ ಬಂದೆ. ಅದನ್ನು ಕೂಡ ಒಂದು ಸ್ಮಾಲ್ ಕ್ಲಿಪ್ಪನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆಯೇ ಮನೆ ಕ್ಲೀನ್ ಮಾಡ್ಕೊಂಡಿದ್ದ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಕಂಟಿನ್ಯೂ ಆಗಿ ನೋಡೋಣ ಬನ್ನಿ. ಹಾಯ್ ಹಾಯ್ ಅನ್ನಮ್ಮ, ಹಾಯ್ ಅನ್ನೆ. ಇಲ್ಲಿ ನೋಡಮ್ಮ, ಫೋಟೋ ತೆಗೇನಿ ನೋಡು. ಬಂಗಾರಿ ಫೋಟೋ తీసి ನಮ್ಲೆ. ಓ ಯಾಚಾಮಿ ಅಲ್ಲಿ ನೋಡ್, ಇಲ್ಲಿ ನೋಡಿ, ಅಲ್ಲಿ ನೋಡು. ಹಾಯ್ ಅನ್ನು, ಹಾಯ್ ಅನ್ನು, ಹಾಯ್. ಆಗಲೇ ತೋರಿಸಿದ ವಿಡಿಯೋದಲ್ಲಿ ಇರೋದು ನಾನು, ನನ್ನ ತಂಗಿಯವರಿಬ್ಬರು. ಚಿಕ್ಕ ತಂಗಿ ಮಗು ಅದು. ನನ್ನ ಮಕ್ಕಳನ್ನೂ ಕರ್ಕೊಂಡೋಗಿರಲಿಲ್ಲ, ಹಾಗೆ ದೊಡ್ಡ ತಂಗಿ ಮಕ್ಕಳು ಕೂಡ ಬಂದಿರಲಿಲ್ಲ ಯಾರೂ. ಅರ್ಜೆಂಟಾಗಿ ಹೋಗಿ ಬರೋದ್ರಿಂದ ಸ್ವಲ್ಪ ದೂರ ಬೇರೆ ನಮ್ಮೂರು, ಹಾಗಾಗಿ ಹೋಗಿ ಬರೋಷ್ಟೊತ್ತಿಗೆ ಟಯರ್ಡ್ ಆಗ್ತಾರೆ ಮಕ್ಕಳು ಕೂಡ ಅಂತೇಳ್ಬಿಟ್ಟು ಮಕ್ಕಳನ್ನ ಯಾರನ್ನೂ ನಾನು ಕರ್ಕೊಂಡೋಗಿರಲಿಲ್ಲ. ಬಂದಮೇಲೆ ನೋಡಿ ಕ್ಲೀನಿಂಗ್ ಮಾಡೋದಕ್ಕೆಲ್ಲ ಆಚೆಗೆ ಮೇಲೆ ಇರೋವಂಥದ್ದು ಕೆಲವೆಲ್ಲ ಐಟಮ್ಸನ್ನೆಲ್ಲ ನಾನು ಆಚೆ ತೆಗೆದು ಒಣಗಿಸೋ ಅಂಥದ್ದನ್ನೆಲ್ಲ ಒಣಗಿಸಾಕಿದ್ದೀನಿ. ಒಣಗೋದಕ್ಕೆ ಈ ಕಡೆಗೆ ಹಾಕಿದ್ದೀನಿ. ಹಾಗೆಯೇ ತೊಳೆದ ಪಾತ್ರೆಗಳೆಲ್ಲ ಕೂಡ ಆಚೆಗೆ ಆರ್ಕೊಳ್ಳೋದಕ್ಕೆ ಹಾಗೇ ಇಟ್ಟಿದ್ದೀನಿ. ಅದೆಲ್ಲ ಕೂಡ ಆರ್ಕೊಳ್ಳೋಷ್ಟೊತ್ತಿಗೆ ಮೇಲೆ ಸಜ್ಜೆ ಎಲ್ಲ ಕೂಡ ಒರೆಸೋಣ ಅಂತೇಳ್ಬಿಟ್ಟು ಸಜ್ಜೆ ಮೇಲೆಗೆ ನಾನು ಚಿನ್ನೋನ ಹತ್ಸಿದ್ದೀನಿ ನೋಡಿ. ಅವಳು ಮೇಲೆ ಹತ್ತುತ್ತಿದ್ದಾಳೆ. ಅವಳಿಗೆ ಸ್ವಲ್ಪ ಭಯನೇ ಮೇಲೆ ಹತ್ತೋದಕ್ಕೆ, ನಿಧಾನಕ್ಕೆ ಹಾಗೆ ಹತ್ತಾ ಇದ್ಲು. ಬಟ್ ಅಷ್ಟೊಂದು ಹೆದರಿಕೆ ಏನಿರಲಿಲ್ಲ, ಹತ್ತುತ್ತೀನಿ ಅನ್ನೋ ಧೈರ್ಯದಿಂದನೇ ಹತ್ತಿದ್ದಾಳೆ. ಆದರೂ ಕೂಡ ಮೇಲೆ ಅಲ್ಲಿ ಹೋಗೋಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಭಯ ಬೀಳ್ತಾ ಇದ್ಲು ಹತ್ತೋದಕ್ಕೆ. ಸೊ ಇನ್ನು ಬೇರೆ ಆಪ್ಷನ್ ಇರಲಿಲ್ಲ ನನಗಂತೂ. ಅಷ್ಟು ಮೇಲೆ ಹತ್ತಿ ಒರೆಸ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಕೆಳಗಡೆ ಏನಾದ್ರು ಬೇಕು ಅಂದರೆ ಎತ್ಕೊಡ್ಬೇಕಂದ್ರೂ ಕೂಡ ಆಗೋದಿಲ್ಲ ಅಂತೇಳ್ಬಿಟ್ಟು ಸೊ ಅವಳನ್ನೇ ಹತ್ಸಿದ್ದೀನಿ ಮೇಲೆ. ಮೇಲೆಗೆ ಹತ್ಸಿ ನಾನು ಬಕೆಟಲ್ಲಿ ನೀರು ಮತ್ತು ಒರೆಸೋದಕ್ಕೆ ಪೊರ್ಕೆ ಮರ ಎಲ್ಲ, ಬ್ರಷ್ ಮರ ಎಲ್ಲ ಕೊಟ್ಟೆ. ಫಸ್ಟ್ ಒಂದು ಸಲ ಕಸ ಎಲ್ಲ ತಳ್ಕೊಂಡು ಸಜ್ಜೆ ಮೇಲೆ, ನಂತರ ಒದ್ದೆ ಬಟ್ಟೆಯಲ್ಲಿ 2 ಸಲ ಒರೆಸು ಅಂತ ಹೇಳಿದೆ. ನೀಟಾಗೇ ಮಾಡಿಕೊಟ್ಲು ಚಿನ್ನು ಪಾಪ. ಆವತ್ತು ಅವಳು ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ಲು ಮಾಡೋದಕ್ಕೆ. ನಾನು ವಿಶ್ರುತ ಇಬ್ಬರೇ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದು. ಈ ಸಜ್ಜೆ ಮೇಲೆ ಇರೋವಂಥದ್ದು ಹಾಗೆಯೇ ಸೆಲ್ಫ್ ಮೇಲೆ ಇರೋವಂಥದ್ದು ಎಲ್ಲದನ್ನು ಕೂಡ ತೆಗೆದು ಆಲ್ರೆಡಿ ತೊಳೆಯೋದಕ್ಕೆ ತೊಳೆದ್ಬಿಟ್ಟು ಆಚೆ ಗೊಬ್ಬರ ಹಾಕಿದ್ದೀನಿ. ಅದರಲ್ಲಿರೋಂಥ ಐಟಮ್ಸನ್ನೆಲ್ಲ ಕೂಡ ಬಿಸಿಲಿಗೆ ಹಾಗೆ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಿಗೂ ಕೂಡ ಹಾಕಿದ್ದೀನಿ. ಅದೆಲ್ಲ ಕೂಡ ಆರೋಷ್ಟರಲ್ಲಿ ಇದನ್ನು ಒರೆಸಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕ್ಲೀನಿಂಗಿಗೆ ಬಂದಿದ್ದೀವಿ. ಅಡುಗೆ ಮನೆ ಕ್ಲೀನ್ ಆಯಿತು ಅಂದರೆ ಇನ್ನು ಮನೆಯೆಲ್ಲ ಕೂಡ ಮಾಡ್ಕೊಳ್ಳೋವಂಥದ್ದು ಈಸಿನೇ. ಸ್ವಲ್ಪ ಟಫ್ ಅಂತಂದರೆ ನಮಗೆ ಅಡುಗೆ ತುಂಬಾ ಕಷ್ಟ ಅನಿಸೋದು. ಪಾತ್ರೆ ಸಾಮಾನೆಲ್ಲ ಕೂಡ ತೊಳೆಯುವಂಥದ್ದೇ ದೊಡ್ಡ ಟಾಸ್ಕ್ ಆಗೋಗ್ಬಿಡುತ್ತೆ. ಬಳಸೋ ಪಾತ್ರೆ ಸಾಮಾನು ಕಡಿಮೆ ಆದರೂ ಕೂಡ ಪ್ರತಿ ವರ್ಷ ನಾವು ತೊಳೆದು ಎತ್ತಿಡೋ ಅಂಥದ್ದೇ ಜಾಸ್ತಿ ಇರುತ್ತೆ. ಬಳಸದೇ ಇರೋವಂಥದ್ದು ಕೂಡ ಮೇಲೆ ಹಾಗೆ ಗೂಡುಗಳಿರೋದನ್ನು ಕೂಡ ನೀಟಾಗಿ ಬ್ರಷ್ ಎಲ್ಲ ಕೂಡ ತಳ್ಕೊ ಅಂತ ಹೇಳಿದೆ. ಅವಳು ಬ್ರಷಲ್ಲಿ ನೀಟಾಗಿ ತಳ್ಕೊಂಡು ಬಂದಳು. ನಂತರ ನಾನು ಬಕೆಟು ಮತ್ತು ಒದ್ದೆ ಬಟ್ಟೆ ಕೊಟ್ಟೆ, ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ಲು. ನೀಟಾಗಿ ಮಾಡ್ತಾಯಿದ್ಲು.
ಮೇಲೆ ಇಷ್ಟೇ ಜಾಗ ಇರುತ್ತೆ. ನನಗೆ ಹತ್ತು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ. ಚಿಕ್ಕ ಜಾಗದಲ್ಲಿ ಹಿಂದಕ್ಕೂ ಮುಂದಕ್ಕೂ ಓಡಾಡಬೇಕಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳಾದರೆ ಈಸಿಯಾಗಿ ಮಾಡಿಬಿಡ್ತಾರೆ, ಅವರು ಸಣ್ಣ ಇರ್ತಾರಲ್ವ, ಹಾಗಾಗಿ ಅವ್ರಿಗೆ ಈಸಿ ಆಗುತ್ತೆ ಮೇಲೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ನಾನು ಚಿನ್ನನ್ನ ಹತ್ತಿಸ್ತಾಯಿದ್ದೆ. ಫಸ್ಟ್ ಟೈಮ್ ಅವಳು ಹತ್ತಿರೋದು. ಪ್ರತಿ ವರ್ಷ ನನಗೆ ಸಿರಿ ಮಾಡಿಕೊಡ್ತಾಯಿದ್ಲು. ಈ ಸಲ ಸಿರಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ನಾನು ಚಿನ್ನು ಮಾಡ್ತಾಯಿದ್ದೀವಿ. ಪಾತ್ರೆ ಸಾಮಾನು ತೊಳೆಯೋದಕ್ಕೂ ಕೂಡ ನಾನೆಲ್ಲ ತೊಳೆದು ಕೊಡ್ತಾಯಿದ್ದೆ. ಅವಳು ಆಚೆ ತಗೊಂಡೋಗ್ಬಿಟ್ಟು ನೀಟಾಗಿ ಬಾರ್ಲಾಕ್ಬಿಡ್ತಾಯಿದ್ಲು. ನಂತರ ಅದನ್ನು ಇನ್ನೊಂದು ಸಲ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಪಾತ್ರೆ ನಾವು ಅದರಿಂದ ತೆಗ್ದಿರೋ ಅಂಥ ಐಟಮ್ಗಳು ಅವೆಲ್ಲ ತೆಗೆದಿರ್ತೀವಲ್ವ ಆಚೆಗೆ, ಬೇಳೆಗಳು ಕಾಳುಗಳು ಎಲ್ಲ, ಅದನ್ನು ಮತ್ತೆ ಅದಕ್ಕೆ ಸ್ಟೋರ್ ಮಾಡಿ ಮತ್ತೆ ಇದನ್ನು ಜೋಡಿಸ್ಕೋಬೇಕು. ಒಂದಿನದಲ್ಲೇ ಆಗುವಂಥ ಕೆಲಸಗಳೆಲ್ಲ ಅಡುಗೆ ಮನೆ ಕ್ಲೀನಿಂಗ್ ಅಂತಂದರೆ ಡೇ ಫುಲ್ ಮಾಡಿದ್ರು ಕೂಡ ಕಷ್ಟ ಆಗುತ್ತೆ. ನಾನು ಸ್ಟಾರ್ಟ್ ಮಾಡಿದ್ದೆ ಈವ್ನಿಂಗು, 2 ಡೇಸಲ್ಲಿ ಮುಗೀತು ಎಲ್ಲ ಕ್ಲೀನಿಂಗ್ ಎಲ್ಲ ಕೂಡ. ಮಾರನೇ ದಿನ ಸಿರಿ ರಜಾ ಹಾಕ್ಕೊಂಡಿದ್ಲು. ಅವತ್ತು ಬಸ್ಸುಗಳು ಬಂದಿತ್ತಲ್ವ, ಹಾಗಾಗಿ ಅವಳು ಸ್ಕೂಲ್ಗೆ ಹೋಗಿರಲಿಲ್ಲ. ಅವಳು ಗೌರ್ಮೆಂಟ್ ಬಸ್ಸಲ್ಲಿ ಸ್ಕೂಲ್ಗೆ ಹೋಗೋದ್ರಿಂದ ಬಸ್ಸುಗಳು ಬಂದಿತ್ತು ಅವತ್ತು. ಅವಳು ಸ್ಕೂಲ್ಗೆ ಹೋಗಿರಲಿಲ್ಲ. ಅವತ್ತಿನ ದಿನ ಅವಳು ಕಿಟಕಿ ಬಾಗಿಲುಗಳೆಲ್ಲ ಕೂಡ ಅವಳು ಕ್ಲೀನ್ ಮಾಡಿಕೊಟ್ಲು ಸಿರಿ. ಅವಳಿಗೆ ಅವತ್ತು ಸ್ಕೂಲ್ಗೆ ಹೋಗಿದ್ದರಿಂದ ನನಗೆ ಒಂದು ಸ್ವಲ್ಪ ಯೂಸ್ ಆಯಿತು. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸ್ಕೂಲಿಂದ ಬಂದಮೇಲೆ ನೈಟೇ ಮಾಡಬೇಕಾಗತ್ತೆ. ಸೊ ಆದರೆ ಇವತ್ತು ಅವಳು ರಜಾ ಹಾಕ್ಕೊಂಡಿದ್ದರಿಂದ ನನಗೆ ಸ್ವಲ್ಪ ಈಸಿ ಆಯಿತು. ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಮನೆಯೆಲ್ಲ ಗೂಡುಗಳು ತೆಗೆದು ಕಿಟಕಿ ಬಾಗಿಲುಗಳೆಲ್ಲ ಕೂಡ ಒಗೆಯುವಂಥ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ, ಬೆಡ್ಶೀಟ್ ಸ್ಕ್ರೀನ್ಗಳು ಎಲ್ಲದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿ ಎಲ್ಲದನ್ನು ಕೂಡ ಮಾಡಿದ್ಲು. ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗ್ದಾಗೇನೆ. ಈಗ ಅಡುಗೆ ಮನೆಯೂ ಮುಗ್ದಿದೆ, ಬೇರೆ ಎಲ್ಲ ಕೆಲಸಗಳು ಕೂಡ ಮುಗ್ದಿದೆ. ಇನ್ನೇನಿದ್ರು ನೈವೇದ್ಯಗಳಿಗೆ ನಾವು ಮತ್ತು ಚಕ್ಲಿ, ನಿಪ್ಪಟ್ಟು ಈ ಥರದ್ದು ಏನಾದರೂ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳೋವಂಥ ಕೆಲಸ ಮನೆ ದಿನ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಅದನ್ನು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗ್ದಾಗೇನೆ. ನಾವು ಪ್ರಿಪ್ರೇಷನ್ಸ್ ಅಂತಲೇ ನಾವು ತಗೊಬರೋಂಥದ್ದು ತಂದು ಪೂಜೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋ ಅಂಥದ್ದು ಮಾತ್ರ ಬಾಕಿ ಉಳಿದಿರುತ್ತೆ. ಸೊ ಇದೆಲ್ಲ ಕೂಡ ಕ್ಲೀನ್ ಮಾಡಿದ್ಮೇಲೆ ನಾನು ಎಲ್ಲ ಸಾಮಾನನ್ನು ಕೂಡ ಮತ್ತೆ ಜೋಡಿಸ್ಕೊತಾ ಇದ್ದೀನಿ. ಮತ್ತು ಈ ಸಲ ಅಡುಗೆ ಮನೆಯಲ್ಲಿ ಜಾಸ್ತಿ ಪಾತ್ರೆ ಸಾಮಾನು ಇಡೋದು ಬೇಡ ಅಂತೇಳ್ಬಿಟ್ಟು ನಾನು ಆದಷ್ಟು ಬೇರೆಯವನ್ನೆಲ್ಲ ಕೂಡ ಎತ್ತಿಬಿಟ್ಟು ಇನ್ನೊಂದು ರೂಮಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊತಾ ಇದ್ದೀನಿ. ಮೇಲೆ ಕೂಡ ಎಲ್ಲದನ್ನು ಕೂಡ ತೆಗೆದುಬಿಟ್ಟಿದ್ದೀನಿ, ಏನು ಇಡೋದು ಬೇಡ ಅಂತ ಹೇಳ್ಬಿಟ್ಟು. ಎಮರ್ಜೆನ್ಸಿಗೆ ಏನು ಬೇಕಾಗುತ್ತೋ ಕೆಲವು ಗ್ಲಾಸ್ ಐಟಮ್ಸ್ ಅದೆಲ್ಲ ಕೂಡ ಅಲ್ಲೇ ಬಾಕ್ಸಲ್ಲಿದೆ. ಕೆಳಗಡೆ ಇನ್ನೊಂದೆರಡು ಬಾಕ್ಸ್ಗಳಲ್ಲಿದೆ, ಅದನ್ನು ಜೋಡಿಸ್ಕೋಬೇಕು. ಅಷ್ಟನ್ನು ಮಾಡಿಕೊಂಡ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಕೂಡ ಮುಗ್ದಾಗೇನೆ. ಮೇಲೆ ಇಟ್ಟಷ್ಟು ಡಸ್ಟ್ ಕೂತ್ಕೊಳ್ತಾ ಇರುತ್ತೆ, ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಇಡ್ತಾ ಹೋದರೆ ಪ್ರತಿಯೊಂದು ಕೂಡ ಅಲ್ಲಿಗೆ ಸೇರ್ತಾ ಹೋಗುತ್ತೆ. ಹಾಗಾಗಿ ನಾನು ಮೇಲೆ ಏನು ಹಿಡ್ದಿರ, ಇಲ್ಲಿ ಏನು ಡೈಲಿ ಯೂಸ್ ಮಾಡ್ತೀವೋ ಅಷ್ಟನ್ನು ಮಾತ್ರ. ಹಾಗೆಯೇ ಇಲ್ಲಿ ಕೆಲವು ಐಟಮ್ಸನ್ನು ಇಟ್ಕೊಂಡಿದ್ದೀನಿ. ಡೈಲಿ ನಮಗೆ ಏನಕ್ಕೆ ಬೇಕಾಗುತ್ತೋ ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲದನ್ನು ಕೂಡ ನಾನು ಆಚೆಗೆ ಅಂದರೆ ಬೇರೆ ರೂಮಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಬ್ಬದ ಪ್ರಿಪ್ರೇಷನ್ಸ್ ವಿಡಿಯೋಸು ಆಗ ಮತ್ತೆ ಏನೇನು ಅಡುಗೆ ಮಾಡಿಕೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.